ಕ್ಷೇತ್ರದ ಚುನಾವಣಾ ಪ್ರಚಾರ ಮಾದನ್ ಹಿಪ್ಪರ್ಗಾದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು, ನಮ್ಮೆಲ್ಲರಿಗೆ ಮಾರ್ಗದರ್ಶಕರು, ಹೋರಾಟಗಾರರು, ಸಮಾಜವಾದಿಗಳು ಆದ ಜನಪ್ರಿಯ ಶಾಸಕರಾದಂತ ಮಾನ್ಯ ಶ್ರೀ ಬಿ.ಆರ್. ಪಾಟೀಲ್ ಸಾಹೇಬ್ರೆ, ನನ್ನ ಆತ್ಮೀಯ ಮಿತ್ರರು, ಮಾಜಿ ಸಚಿವರು, ನಮ್ಮ ಪಕ್ಷದ ಅತ್ಯಂತ ಹಿರಿಯ ಮುಖಂಡರಾದಂತ ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರೇ, ಮಾನ್ಯ ಶ್ರೀ ಮಲ್ಲಿನಾಥ್ ಪಾಟೀಲ್ ಅವರೇ, ಶ್ರೀ ಗುರುಶಾಂತ್ ಪಾಟೀಲ್ ಅವರೇ, ಶ್ರೀ ಶರಣಗೌಡ ಪಾಟೀಲ್ ಅವರೇ, ಬಸವರಾಜ್ ಪವಾರ್ ಶೆಟ್ಟಿ ಅವರೇ, ಸುರ್ಜಿತ್ ಸಿಂಗ್ ರವರೇ, ಶ್ರೀ ಸಿದ್ದರಾಮ್ ಪಾಟೀಲ್ ಅವರೇ, ಶ್ರೀಮತಿ ಸುವರ್ಣ ಮಹಿಂದೇರ್ ಅವರೇ, ದುಷ್ಯಂತ್ ಪಾಟೀಲ್ರು, ಶಾಂತವೀರ್ ಕೇಸ್ಕರ್ ಜೊತೆಯಲ್ಲಿ ಬಂದಿದ್ದಾರೆ. ಬ್ಲಾಕ್ ಅಧ್ಯಕ್ಷರಿದ್ದಾರೆ ಇಲ್ಲಿ ಮಾದನ್ ಹಿಪ್ಪರ್ಗಾದು, ಸಹೋದರಿ ನೀಲಾಂಬಿಕಾ ಚೌಕಿಮಠರವರು, ಸಹೋದರಿ ಸುವರ್ಣ ರಂದಗೌಡ್ರವರು, ಇಲ್ಲಿ ವೇದಿಕೆ ಮೇಲೆ, ವೇದಿಕೆ ಕೆಳಗಡೆ ಉಪಸ್ಥಿತರಿರುವಂತಹ ಎಲ್ಲ ಕಾಂಗ್ರೆಸ್ ಪಕ್ಷದ ಬಿ.ಆರ್. ಪಾಟೀಲ್ ಸಾಹೇಬ್ರ ಅಭಿಮಾನಿಗಳೇ, ಆತ್ಮೀಯರಾದಂತಹ ಕನ್ನಿರಾಮ್ ರಾಠೋಡ್ ಅವರೇ, ಸಿದ್ದರಾಮ್ ಪ್ಯಾಟಿ ಅವರೇ, ಉಪಸ್ಥಿತರಿರುವಂತಹ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯಂದಿರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಬಂಧುಗಳೇ, ನಿಮ್ಮೆಲ್ಲರಿಗೆ ಇವತ್ತಿನ ಈ ಒಂದು ಸಭೆಗೆ ನನ್ನ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ಹಾರ್ದಿಕ ಸ್ವಾಗತ ಮತ್ತು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನಿಮ್ಗೆಲ್ಲ ಗೊತ್ತಿದೆ, ಬರುವ 7ನೇ ತಾರೀಕಿಗೆ ಲೋಕಸಭೆ ಚುನಾವಣೆ ಇದೆ. ಈ ಚುನಾವಣೆ ಅತ್ಯಂತ ಮಹತ್ವದಾದಂತಹ ಒಂದು ಚುನಾವಣೆ. ಈ ಚುನಾವಣೆ ನಮ್ಮ ನಿಮ್ಮೆಲ್ಲರ, ಈ ದೇಶದ ಜನರ ಭವಿಷ್ಯ ರೂಪಿಸುವಂತಹ ಒಂದು ಚುನಾವಣೆ. ಹೀಗಾಗಿ ನೀವೆಲ್ಲ ಆಲೋಚನೆ ಮಾಡಬೇಕಾಗಿದೆ. ಇಡೀ ನಮ್ಮ ಬೀದರ್ ಕ್ಷೇತ್ರ ಅಷ್ಟೇ ಅಲ್ಲ, ರಾಜ್ಯದ, ದೇಶದ ಜನ ಇವತ್ತು ಚಿಂತನೆ ಮಾಡಬೇಕಾಗಿದೆ. ಯಾರಿಗೆ ಮತ ಕೊಡಬೇಕು, ಯಾರಿಗೆ ಮತ ಕೊಟ್ಟರೆ ಈ ರಾಷ್ಟ್ರದ ಅಭಿವೃದ್ಧಿ ಆಗ್ತದೆ, ನಿಮ್ಮ ಅಭಿವೃದ್ಧಿ ಆಗ್ತದೆ, ನಿಮ್ಮ ಉನ್ನತಿ ಆಗ್ತದೆ. ಇವತ್ತು ಆತ್ಮೀಯ ಬಂಧುಗಳೇ, ನಿಮ್ಮೆದುರುಗಳೇ, ಇವತ್ತು ಒಂದು ಕಡೆ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ನ ಅಭ್ಯರ್ಥಿ ಇದ್ದಾರೆ ಸಾಗರ್ ಖಂಡ್ರೆ. ಇನ್ನೊಂದು ಕಡೆ ಇವತ್ತು ಬಿಜೆಪಿ ಅಭ್ಯರ್ಥಿ ಆದಂತ ಹಾಲಿ ಸಂಸದ ಕೇಂದ್ರ ಸಚಿವ ಭಗವಂತ ಖೂಬಾ ಇದ್ದಾರೆ. ಹೀಗಾಗಿ ನೀವು ವಿಚಾರ ಮಾಡಿ, ಇವತ್ತು ನೀವೆಲ್ಲ ಸೇರಿ ರಾಜ್ಯದ ರಾಷ್ಟ್ರ ಜನ ಇವತ್ತು ಬಿಜೆಪಿಗೆ 10 ವರ್ಷಗಳ ಕೆಳಗಡೆ ಅಧಿಕಾರ ಕೊಟ್ಟಿದ್ದಾರೆ. 10 ವರ್ಷದಲ್ಲಿ ಅವರು ಏನ್ ಸಾಧನೆ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ದೇಶದ ಅಭಿವೃದ್ಧಿ ಮಾಡಿದ್ದಾರೆ, ನಿಮ್ಗೆ ಏನ್ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಆತ್ಮಾವಲೋಕನ ಮಾಡಿಕೊಳ್ಳಿ. ಅವ್ರಿಗೆ ಕೇಳಬೇಕಲ್ಲ. ಚುನಾವಣೆ ಪೂರ್ವದಲ್ಲಿ ಅವರು ಬಹಳ ವಾಗ್ದಾನಗಳು ಮಾಡಿದ್ರು, ಬಹಳ ಭರವಸೆಗಳು ಕೊಟ್ಟಿದ್ರು. ಅವರು ಏನೇನು ಭರವಸೆ ಕೊಟ್ಟಿದ್ರು? ನಾವು ಸ್ವರ್ಗವೇ ಮಾಡ್ತೀವಿ ಅಂತ ಹೇಳಿದ್ರು. ನಾವೆಲ್ಲ ಚುಕ್ಕೆ ತರ್ತೀವಿ, ಇಂದ್ರ ತರ್ತೀವಿ, ಚಂದ್ರ ತರ್ತೀವಿ, ಅಚ್ಚೇ ದಿನ ಹಿಂಗೆ ಅಂತ ಹೇಳಿದ್ರು. ಅಚ್ಚೇ ದಿನ ಬಂತ? ಆಲೋಚನೆ ಮಾಡಿ. ಇವತ್ತು ಬಹಳಷ್ಟು ಬೆಲೆ ಏರಿಕೆ ಆಗಿದೆ. ಬೆಲೆ ಇಳಿಸ್ತೀವಿ ಅಂತ ಹೇಳಿದ್ರು, ಹೇಳಿದ್ರ ಇಲ್ಲ. ಪೆಟ್ರೋಲ್ ಬೆಲೆ ಅರ್ಧಕ್ಕೆ ತರ್ತೀವಿ, 60 ರೂಪಾಯಿ 30 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಡೀಸೆಲ್ ಬೆಲೆ 55 ಇತ್ತು, ಅವಾಗ 22 ರೂಪಾಯಿ 30 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಗ್ಯಾಸ್ ಸಿಲಿಂಡರ್ ಬೆಲೆ ಅವಾಗ 400 ರೂಪಾಯಿ ಇತ್ತು, 400 ಇತ್ತಿದ್ರು 300 200 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಕೊಟ್ರ? ಎಲ್ಲಾ ಜೀವನಾವಶ್ಯಕ ವಸ್ತುಗಳ ಬೆಲೆ ದುಪ್ಪಟ್ಟು ಆಯ್ತಾ ಇಲ್ಲ? ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಲಿಂಡರ್, ಅಡುಗೆ ಎಣ್ಣೆ ಬೆಲೆ ಎಲ್ಲಾ ಬೆಲೆ ಜಾಸ್ತಿ ಆಗಿ ಬಡವರ ಜೇಬಿಗೆ ಕತ್ತರಿ ಹಾಕಿ ಇವತ್ತು ಬಿಜೆಪಿಯವರು ಬರೀ ಅಗರ್ಭ ಶ್ರೀಮಂತ ಅದಾನಿ ಅಂಬಾನಿಯವರ ಉದ್ಯೋಗಪತಿಗಳ ಜೇಬ್ ತಿನ್ನುವಂತ ಕೆಲಸ ಈ ಬಿಜೆಪಿ ಮಾಡ್ತೀವಿ. ಬಿಜೆಪಿ ಬಡವರ ವಿರೋಧಿ ಪಾರ್ಟಿ, ನೆನ್ಪಿಟ್ಕೋರಿ ನೀವು. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವ್ರೇನ್ ಮಾಡಿದ್ರು? ಕಪ್ಪು ಹಣ ತರ್ತೀವಿ ಅಂತ ನೋಟ್ಬಂದಿ ಮಾಡಿದ್ರು. ನೋಟ್ಬಂದಿ ಮಾಡಕ್ಕಿಂತ ಪೂರ್ವದಲ್ಲಿ ನಮ್ಮೆಲ್ಲ ತಾಯಂದಿರ ಹತ್ರ ಅಲ್ಲಿ ಇಲ್ಲಿ ತುರ್ತಾಗಿ ಬೇಕಾಗಬಹುದು ಅಂತೇಳಿ ಮನೆಯಲ್ಲಿ ನೀವು ಸ್ವಲ್ಪ ಹಣ ಇಕ್ಕಿದಿರಿ. ಆ ಎಲ್ಲಾ ಹಣ ಬ್ಯಾಂಕಿನಲ್ಲಿ ಸಾಲಲ್ಲಿ ನಿಂತು ತುಂಬಿ
ಅವೆಲ್ಲ ಸಾಲ ಬ್ಯಾಂಕಿನಲ್ಲಿ ತುಂಬಿಕೊಂಡು ಅದಾನಿ ಅಂಬಾನಿ ಉದ್ಯೋಗಪತಿಗಳಿಗೆ ಹಣ ಸಾಲ ಕೊಟ್ಟರು. ನಿಮ್ಗೆ ಆರ್ಥಿಕತೆ ದುರ್ಬಲ ಆಯ್ತು, ಉದ್ಯೋಗ ಕಡಿತ ಆಯ್ತು. ಇವತ್ತು ಬಡವರಿಗೆ ಬಹಳ ಶೋಷಣೆ ಆಯ್ತು, ತೊಂದರೆ ಆಯ್ತು. ಇಂಥವ್ರಿಗೆ ಮತ ಹಾಕ್ಬೇಕಾ? ಆಲೋಚನೆ ಮಾಡಿ. ಅವ್ರು ಹೇಳಿದ್ರು ರೈತರಿಗಾಗಿ ರೈತರ ಆದಾಯ ದ್ವಿಗುಣಗೊಳಿಸ್ತೀವಿ, ದುಪ್ಪಟ್ಟು ಮಾಡ್ತೀವಿ. ಆದಾಯ ದುಪ್ಪಟ್ಟು ಆಯ್ತಾ? ಇವತ್ತು ತೊಗರಿ ಬೆಲೆ 10,000 ರೂಪಾಯಿ ಇತ್ತು ಮನಮೋಹನ್ ಸಿಂಗ್ ಇದ್ದಾಗ. 20,000 ಆಗಿದೆ ಈಗ. 20,000 ಆಗಿಲ್ಲ. ಸೋಯಾಬೀನ್ ಬೆಲೆ ಹೆಚ್ಚಿಗೆ ಆಗಿಲ್ಲ. ಕಬ್ಬಿನ ಬೆಲೆ ದುಪ್ಪಟ್ಟಾಗಿಲ್ಲ. ಆದರೆ ರೈತರಿಗೆ ಎಲ್ಲಾ ಬೆಲೆಗಳು, ಡೀಸೆಲ್ ಬೆಲೆ ಆಯ್ತು, ಗೊಬ್ಬರ ಬೆಲೆ ಆಯ್ತು, ಔಷಧಿ ಬೆಲೆ ಡಬಲ್ ಆಯ್ತು, ರೈತ ಆತ್ಮಹತ್ಯೆಗಳು ಜಾಸ್ತಿ ಆದವು. ಇವತ್ತು ಇವರ ರೈತರಿಗೆ ಕೊಟ್ಟಂತ ಕೊಡುಗೆ ಯುವಕರಿಗೆ ಏನೂ ಕೊಟ್ಟಿಲ್ಲ. ಬರೀ ಸುಳ್ಳು ಹೇಳಿ ಅವ್ರ ಕಡೆಯಿಂದ ಮತ ತೆಗೆದುಕೊಂಡು ಭ್ರಮಾಲೋಕ ನಿರ್ಮಾಣ ಮಾಡಿ ಅವರಿಗೆ ತಪ್ಪು ದಾರಿಗೆ ಒಯ್ಯುವಂತ ಕೆಲಸ ಈ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ರು. ಇವರು ಹೇಳಿದ್ರು ಕೇಂದ್ರದ ಬಿಜೆಪಿ ಸರ್ಕಾರ 2022 ಒಳಗಾಗಿ, ಈಗ 2024ರಲ್ಲಿ ಇದ್ದೀವಿ ನಾವು ಈ ದೇಶದಲ್ಲಿರುವಂತಹ ಎಲ್ಲಾ ಕಡು ಬಡವರಿಗೆ ಯಾರ್ಯಾರು ಜೊತೆಯಲ್ಲಿರ್ತಾರೆ ಅವರೆಲ್ಲರಿಗೆ ಪಕ್ಕಾ ಮಕಾನ್ ಬನಾಕೆ ದೇಂಗೆ. ಆ ಮನೆಗೆ ನಾವು ಶುದ್ಧ ಕುಡಿಯುವ ನೀರು ಕೊಡುವಂತ ನಲ್ಲಿ ನೀರು ಕೊಡ್ತೀವಿ. ಆ ಮನೆಗೆ ವಿದ್ಯುತ್ ಉಚಿತ ಕೊಡ್ತೀವಿ. ಎಲ್ಲ ಬರೀ ಭಾಷಣ ಅಲ್ಲಪ್ಪ. ಆಯ್ತಾ? ಅದು ಕೇಂದ್ರ ಮನೆ ಮಂಜೂರಾತಿ ಮಾಡ್ತಾ ಇವ್ರು ಯಾವ ಮಟ್ಟಕ್ಕೆ ಹೇಳಿದ್ರು ಬಿಜೆಪಿಯವರು ಅಂದ್ರೆ, ಇಲ್ಲಿನ ಎಂಪಿ ಭಗವಂತ್ ಖೂಬಾ ಸಾವಿರಾರು ಮನೆ 2017-18ರಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಂಜೂರಿ ಮಾಡಿದಂಥದ್ದು, ಬಡವರಿಗೆ ಕೊಟ್ಟಿದಂಥದ್ದು ಆ ಮನೆಯ ಇವ್ರ ಸರ್ಕಾರ ಬಂದ ಮೇಲೆ 4 ವರ್ಷದಲ್ಲಿ ಒಂದು ಮನೆನೂ ಕೊಟ್ಟಿಲ್ಲ. ಹೇಳ್ಬೇಕಾದ್ರೆ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದವರು ಬಿಜೆಪಿ ಸರ್ಕಾರದ ಮನೆ ಬಂತೇನ್ರಿ? ಒಂದರ ನಾವು ಮಂಜೂರಿ ಆಗಿದಂತ ಮನೆಗೆ ಕಂತು ಬಿಡುಗಡೆ ಮಾಡಿಲ್ಲ. ಅರ್ಧ ಮನೆ ಕಟ್ಕೊಂಡು ಸಾಹುಕಾರ ಹತ್ರ, ಇವತ್ತು ಶ್ರೀಮಂತರ ಹತ್ರ 2 ರೂಪಾಯಿ, 3 ರೂಪಾಯಿ, 10 ರೂಪಾಯಿ ಶೇಕಡ ಹಣ ತಂದು ಆ ಬಡವರ ಇವತ್ತೆಷ್ಟು ಕಷ್ಟ ಅನುಭವಿಸಿದ್ದಾರೆ ನಾವು ನೋಡಿದ್ದೇವೆ. ಆ ಬಡವರ ಶಾಪ ಇವತ್ತು ಬಿಜೆಪಿಗೆ ತಟ್ಟಲ್ಲ? ಇವತ್ತು ನೋಡಿ, ಇವತ್ತು ಏನು ಇಡೀ ಜಗತ್ತಿನಲ್ಲೇ ಕರೋನಾ ಮಹಾಮಾರಿ ಬಂತು. ಕರೋನಾದಿಂದ ಜನ ತತ್ತರಿಸಿ ಹಾದಿಯಲ್ಲಿ ಬೀದಿಯಲ್ಲಿ ಇವತ್ತು ನೋಡಿ ಆಂಬ್ಯುಲೆನ್ಸ್ ಸಿಕ್ಕಿಲ್ಲ, ಬೆಡ್ ಸಿಕ್ಕಿಲ್ಲ, ರೆಮ್ಡೆಸಿವಿರ್ ಇಂಜೆಕ್ಷನ್ ಸಿಕ್ಕಿಲ್ಲ, ಆಕ್ಸಿಜನ್ ಸಿಕ್ಕಿಲ್ಲ. ಈ ಕೊರತೆಯಿಂದ ಜನ ಸಾಯ್ತಾ ಇದ್ದಾಗ ಇದೇ ಬಿಜೆಪಿಯ ಎಂಪಿ ಭಗವಂತ್ ಖೂಬಾ ಏನ್ ಮಾಡ್ದ? ನಾನು ಮೌನಾಚರಣೆ ಮಾಡ್ತೀನಿ. ಜನ ಸಾಯ್ತಾ ಇದ್ರೆ, ಕಷ್ಟದಲ್ಲಿದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ನಿಮ್ಮ ಆಶೀರ್ವಾದದಿಂದ ಎಂಪಿ ಆಗಿ ನಿಮ್ಮ ಸಂಕಷ್ಟದಲ್ಲಿ ಸ್ಪಂದನೆ ಮಾಡಿದೆ. ನಾನು ಮನೆಗೆ ಮೌನಾಚರಣೆ ಮಾಡ್ತೀನಿ ಅನ್ನೋರಿಗೆ ಮತ್ತೆ ಎಂಪಿ ಮಾಡಬೇಕಾ? ಕರೋನಾ ಸಮಯದಲ್ಲಿ ಜನರು ಅಷ್ಟು ಸಾಯ್ತಾ ಇದ್ರು. ಈ ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರ, ರಾಜ್ಯದಲ್ಲಿ ಕೇಂದ್ರದಲ್ಲಿ 2 ಕಡೆ ಸರ್ಕಾರ. ಅವಾಗ ಏನ್ ಮಾಡಿದ್ರು ಇವರು? ಬರೀ ಲೂಟಿ. ರೆಮ್ಡೆಸಿವಿರ್ ಇಂಜೆಕ್ಷನ್ 2,000 ರೂಪಾಯಿ ಇದ್ದಿದ್ದು 40,000 ರೂಪಾಯಿ ಮಾರಾಟ ಮಾಡಿಕೊಂಡ್ರು ಕಪ್ಪು ಬ್ಲಾಕ್ ಮಾರ್ಕೆಟ್ ಅಲ್ಲಿ. ಕಾಳ ಸಂತೆಯಲ್ಲಿ ಮಾರಾಟ ಆಯ್ತಾ ಆಗಿಲ್ಲ? ಎಲ್ಲಿದ್ದರೂ ಗೊತ್ತದ. ಡಬಲ್ 10 ಪಟ್ಟು ಹಣ. ಇವತ್ತು ನೋಡಿ ಜನ ಈ ಕಡೆ ಸಾಯ್ತಾ ಇದ್ರೆ ಅವ್ರ ಬಗ್ಗೆ ಕನಿಕರ ಇಲ್ಲ. ಇವ್ರು ಬರೀ ಹಣ ಲೂಟಿ ಹೊಡಿಬೇಕನ್ನುವಂಥದ್ದೇ ಇವತ್ತು ಬಿಜೆಪಿಯ ಒಂದು ಮಂತ್ರ. ಈ ಸಂಸದರು ಅದರಲ್ಲಿ ಶಾಮೀಲಾಗಿ ಹಣ ಲಪ್ಟಾಯಿಸಿದ್ದು ದಾಖಲೆ ಆಗಿದೆ. ಇವತ್ತು ನೋಡಿ ಇವರ ನಿರ್ಲಕ್ಷ್ಯದಿಂದ, ಇವರ ತಪ್ಪು ನೀತಿಯಿಂದ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ, ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಕರೋನಾದಲ್ಲಿ ಮೃತಪಟ್ಟರು. ಇದಕ್ಕೆ ಯಾರು ಜವಾಬ್ದಾರಿ? ಯಾರು ಹೊಣೆ? ಬಿಜೆಪಿ ಹೊಣೆ ಅಲ್ಲ. ಇಂಥ ಬಿಜೆಪಿಗೆ ಮತ್ತೆ ಅಧಿಕಾರಕ್ಕೆ ತರಬೇಕಾ? ಆತ್ಮೀಯ ಬಂಧುಗಳೇ, ಇವತ್ತು ಈ ಕಡೆ ಒಂದು ಕಡೆ ಬಿಜೆಪಿ ಇವರು ಯಾವ ರೀತಿಯಲ್ಲಿ ಜಾತಿಗಳಲ್ಲಿ, ಧರ್ಮಗಳಲ್ಲಿ ಹೊಡೆದಾಡುವ ನೀತಿ ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಜಾತಿ ಸಂಘರ್ಷ ಮಾಡುವಂತಹ ಕೆಲಸ, ಜಾತಿಯ ವೈಷಮ್ಯ ಮಾಡಿ ಕೋಮುಗಲಭೆ ಸೃಷ್ಟಿಸುವಂತಹ ಕೆಲಸ ಬಿಜೆಪಿ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಿ. ಯಾಕೆ ಮಾಡ್ತಾ ಇದ್ದಾರೆ? ಯಾಕೆ ಸಮಾಜ ವಿಭಜನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ಹೇಳ್ಕೊಳ್ಳಿಕ್ಕೆ ಏನೂ ಇಲ್ಲ.
ಬೈ ಹಿಂದೂ ಮುಸ್ಲಿಂ ಅಂತ ಹೇಳ್ತಾರೆ. ಅದಕ್ಕೆ ಈ ದೇಶದ ಏಕತೆ, ಅಖಂಡತೆ, ಸಮಗ್ರತೆ ಇದೆಲ್ಲ ಉಳಿಬೇಕು. ಇದೆಲ್ಲ ಅಪಾಯದಲ್ಲಿದೆ ಇವರಿಂದ. ಅದಕ್ಕೆ ಇವತ್ತು ನೋಡಿ, ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಸಂವಿಧಾನ ಅಪಾಯದಲ್ಲಿದೆ. ಎಲ್ಲ ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾರೆ. ಇವತ್ತು ಈ ದೇಶದಲ್ಲಿರುವಂತಹ ಸ್ವಾಯತ್ತ ಸಂಸ್ಥೆಗಳು, ಇಡಿ, ಸಿಬಿಐ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಚುನಾವಣಾ ಆಯೋಗ, ಎಲ್ಲಾ ಸ್ವಾಯತ್ತ ಸಂಸ್ಥೆಗಳಿಗೆ ದುರ್ಬಳಕೆ ಮಾಡಿಕೊಂಡು ಜನರಿಂದ ಗೆದ್ದು ಬಂದಂತ ಪ್ರಜಾಪ್ರಭುತ್ವದಲ್ಲಿ ಕೋಟ್ಯಾಂತರ ಜನ ಮತ ಹಾಕಿ ಗೆಲ್ಲಿಸ್ತಾರೆ ಅಂತ ಹಾಲಿ ಮುಖ್ಯಮಂತ್ರಿಗಳಿಗೆ ಸುಳ್ಳು ಕೇಸ್ಗಳು ಹಾಕಿ ಅವರಿಗೆ ಜೈಲಿಗೆ ಅಟ್ಟಿಸಿದ್ದು ನೋಡ್ತಾ ಇದ್ದೀರಲ್ಲ. ಇವತ್ತು ನಿಮ್ ಕಣ್ಣೆದುರುಗಡೆ ಲೋಕತಂತ್ರ ಉಳಿತದ? ಪ್ರಜಾಪ್ರಭುತ್ವ ಉಳಿತದ? ಇವತ್ತು ವಿರೋಧ ಪಕ್ಷಗಳ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ, ಅವರ ಧ್ವನಿ ಹತ್ತಿಕ್ಕಲಿಕ್ಕೆ ಸಿಬಿಐ ಉಪಯೋಗ ಮಾಡಿ ಸುಳ್ಳು ಕೇಸ್ಗಳು ಹಾಕಿ, ಯಾಕಪ್ಪ ಇವತ್ತು ಯಾರ್ಯಾರ ಮೇಲೆ ನೋಡಿ, ಅಜಿತ್ ಪವಾರ್ ಇದ್ರು ವಿರೋಧ ಪಕ್ಷದಲ್ಲಿ, ಅವ್ರ ಮೇಲೆ 70,000 ಕೋಟಿ ಲೂಟಿ ಹೊಡೆದಿದ್ದಾರೆ ಅಂತ ಹೇಳಿ ಕೇಸ್ ಆಯ್ತು. ಅವ್ರಿಗೆ ಎದುರಿಸಿ ಬೆದರಿಸಿ ಅವ್ರು ಬಿಜೆಪಿಯಲ್ಲಿ ಅವ್ರಿಗೆ ವಾಪಸ್ ತೆಗೆದುಕೊಂಡು ಬಿಜೆಪಿ ಸಪೋರ್ಟರ್ ಮಾಡಿಬಿಟ್ರೆ ಅವ್ರು ಬಿಜೆಪಿ ಹೋದ್ಮೇಲೆ ತೊಳೆದಂಗ ಆಯ್ತಾ? ಸ್ವಚ್ಛ ಆದ್ರ ಸ್ವಚ್ಛ. ಇವ್ರ ಹತ್ರ ಸ್ವಚ್ಛ ಮಾಡುವಂತ ವಾಷಿಂಗ್ ಮಷಿನ್ ಇಟ್ಕೊಂಡಿದ್ದಾರೆ. ಹೋಗೋಣ ಎಲ್ಲರಿಗೆ ಒಳಗೆ ಹಾಕಿ ಸ್ವಚ್ಛ ಮಾಡ್ಲಿಕ್ಕೆ. ನೋಡಿ ಇವ್ರದ್ದು ಹುನ್ನಾರ ಏನಿದೆ, ಬಿಜೆಪಿ ಷಡ್ಯಂತ್ರ ಏನಿದೆ. ಇವತ್ತು ಆಪರೇಷನ್ ಕಮಲ್ ಮಾಡಿ ಎಂಎಲ್ಎಗಳಿಗೆ ಖರೀದಿ ಮಾಡಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದು ನೋಡ್ತಾ ಇದ್ದೀರಿ. ಕರ್ನಾಟಕದಲ್ಲಾಯ್ತು, ಮಹಾರಾಷ್ಟ್ರದಲ್ಲಾಯ್ತು, ಮಣಿಪುರಲ್ಲಾಯ್ತು, ಗೋವಾದಲ್ಲಾಯ್ತು. ಪ್ರಜಾಪ್ರಭುತ್ವನೇ ಬುಡಮೇಲು ಮಾಡ್ತಾರೆ. ಇಂಥವ್ರಿಗೆ ಮತ್ತೆ ಮತ ಹಾಕ್ಬೇಕಾ? ಮತ್ತೆ ಇವರಿಗೆ ಏನಾದ್ರೂ ಅಧಿಕಾರ ಕೊಟ್ರೆ ಮುಂದೆ ಚುನಾವಣೆನೇ ಆಗಲ್ಲ. ನಿಮ್ ಮತದಾರರ ಹಕ್ಕು ಕಿತ್ಕೊಳ್ತಾರೆ. ನೀವು ಯಾರು ಆತ್ಮಗೌರವದಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ವಾಧಿಕಾರಿ ಧೋರಣೆ, ಹಿಟ್ಲರ್ ಶಾಹಿ ನಡೆಸ್ತಾರೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನೀವೆಲ್ಲ ಆಲೋಚನೆ ಮಾಡಿ. ಕಾಂಗ್ರೆಸ್ ಪಕ್ಷ ದೇಶಕ್ಕಾಗಿ ತ್ಯಾಗ ಮಾಡಿದೆ, ಬಲಿದಾನ ಮಾಡಿದೆ, ದೇಶವನ್ನು ಮುನ್ನಡೆಸಿದೆ. ಇವತ್ತು ಇಷ್ಟೊಂದು ಪ್ರಗತಿಯಾಗಿದೆ. ನಾವೆಲ್ಲ ಜಗತ್ತಿನಲ್ಲಿ ತಲೆ ಎತ್ತಿ ಮೆರೆಯುವಂತೆ ಮಾಡಿದಂತ ಕೀರ್ತಿ ಯಾರಿಗಾದ್ರೂ ಸಲ್ಲ, ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲದೆ ಮತ್ತೆ ಯಾವ ಪಕ್ಷಕ್ಕೆ ಸಲ್ಲ. ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮ ಜನರನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಏಕೈಕ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಇದೆ. ನಾವೆಲ್ಲ ಕಾಂಗ್ರೆಸ್ ಪಕ್ಷದ ವಾರಸುದಾರರು ಅಂತೇಳಿ ಎದೆ ತಟ್ಟಿ ನಾವೆಲ್ಲ ಹೇಳ್ಬೇಕು. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು 10 ತಿಂಗಳ ಕೆಳಗಡೆ ನೀವೆಲ್ಲ ನೋಡಿದ್ದೀರಿ, ವಿಧಾನಸಭೆ ಚುನಾವಣೆ ಆಗಿದೆ. ಆ ಚುನಾವಣೆಯಲ್ಲಿ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. 136 ಸ್ಥಾನದಲ್ಲಿ ಗೆಲ್ಸಿಕೊಟ್ಟಿದ್ದೀರಿ. ನಾವೀಗ ಆಡಳಿತ ಮಾಡ್ತಾ ಇದ್ದೇವೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಇದ್ದಾರೆ. ನಮ್ಮೆಲ್ಲ ನೆಚ್ಚಿನ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಕಾಲ ಕಾಲಕ್ಕೆ ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಒಳ್ಳೆ ಆಡಳಿತ ಕೊಡ್ತಾ ಇದ್ದೇವೆ. ಕೊಟ್ಟ ಎಲ್ಲ ಮಾತುಗಳನ್ನು, ಕೊಟ್ಟ ಎಲ್ಲ ಭರವಸೆಯನ್ನು ಈಡೇರಿಸಿದ್ದೇವೆ. ನುಡಿದಂತೆ ನಡೆದಿದ್ದೇವೆ. 5 ಗ್ಯಾರಂಟಿ ಕೊಟ್ಟಿದ್ದೇವೆ. 5 ಗ್ಯಾರಂಟಿ 50 ದಿವಸಗಳ ಒಳಗಾಗಿ ಅನುಷ್ಠಾನ ಮಾಡಿದಂತಹ ಕೀರ್ತಿ ಇಡೀ ದೇಶದಲ್ಲಿ ಯಾವುದಾದ್ರೂ ಪಕ್ಷ ಸರ್ಕಾರಕ್ಕೆ ಸಲ್ತದೆ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ ಅಂತ ಹೇಳಿಕೆ ಬಯಸ್ತಾರೆ. ಇವತ್ತು ನೋಡಿ, 1ನೇ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆ. ನೀವು ಇಷ್ಟು ಜನ 10 ಗಂಟೆ ಆದ್ರೂ ಕೂತಿದ್ದೀರಿ ನಮ್ಮ ಅಕ್ಕ ತಂಗಿಯಂದಿರು. ಯಾಕೆಂದ್ರೆ ನಮ್ಮ ಬಗ್ಗೆ ನಿಮ್ಗೆ ಅಭಿಮಾನ ಇದೆ, ನಮ್ಮ ಬಗ್ಗೆ ನಿಮ್ಗೆ ಇವತ್ತು ಗೌರವ ಇದೆ. ಅದಕ್ಕೆ ಬಂದಿದ್ದೀರಿ. ಯಾಕೆಂದ್ರೆ ನಿಮ್ಮ ಅಭಿವೃದ್ಧಿಗಾಗಿ, ನಿಮ್ಗೆ ಸಬಲೀಕರಣ ಮಾಡಬೇಕು, ನಿಮ್ಗೆ ಶಕ್ತಿ ಕೊಡಬೇಕು ನಾರಿಯರಿಗೆ ಅಂತ ಹೇಳಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಂದು ಮನೆಯ ಮಹಿಳಾ ಮುಖ್ಯಸ್ಥಗೆ, ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ ನೇರವಾಗಿ ನಿಮ್ಮ ಖಾತೆಯಲ್ಲಿ ಜಮಾ ಮಾಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಹಣ ಬರ್ತಾ ಇದೆಯಲ್ಲಮ್ಮ, 2,000 ರೂಪಾಯಿ ಹೊಂಟವ ಇಲ್ಲ? ಬರೋಲ್ಲ ಕೂಡ ಕೈಯರ ಹೊಂಟವ. ಹಾಗೆ ನೋಡಿದ್ರೆ ಚಪ್ಪಾಳೆ ತಟ್ರಪ್ಪ ನೋಡಿ. ಅದಕ್ಕೆ 2,000 ರೂಪಾಯಿ, 24,000 ರೂಪಾಯಿ ಕೊಡ್ತಾ ಇದ್ದೇವೆ. ಇವತ್ತು ಇಡೀ ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 4 ಲಕ್ಷ ಮಹಿಳೆಯರಿಗೆ, 4 ಲಕ್ಷ ಪರಿವಾರದವರಿಗೆ 80 ಕೋಟಿ ತಿಂಗಳಿಗೆ
ವರ್ಷಕ್ಕೆ 960 ಕೋಟಿ, ರಾಜ್ಯದಲ್ಲಿ 1,25,00,000 ಪರಿವಾರದವರಿಗೆ ತಿಂಗಳಿಗೆ 2,500 ಕೋಟಿ, ವರ್ಷಕ್ಕೆ 30,000 ಕೋಟಿ ರೂಪಾಯಿ ನೇರವಾಗಿ ಮಹಿಳೆಯರಿಗೆ ಕೊಡ್ತಾ ಇದೆ. ಇಡೀ ದೇಶದಲ್ಲಿ ಅತಿ ದೊಡ್ಡ ಕಾರ್ಯಕ್ರಮ ಇದು, ನೆನ್ಪಿಟ್ಕೊಳ್ಳಿ. ನಾವು ಮಾಡಿದ್ದೀವಿ, ಬಿಜೆಪಿ ಏನು ಮಾಡಿಲ್ಲ, ನಿಮ್ಮ ತಲೆಯಲ್ಲಿ ಇರಲಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಶಕ್ತಿ ಯೋಜನೆಯಲ್ಲಿ ನಮಗೆ ಫ್ರೀ ಆಗಿ ಬಸ್ ನಲ್ಲಿ ಪ್ರಯಾಣ ಮಾಡುವಂತಹ ಸೌಲಭ್ಯ ಕೊಡ್ತಾ ಇದ್ದೇವೆ. ಈಗ ಹೇಳಿದ್ರು, ಅನೇಕ ಜನ ಮಹಿಳೆಯರು ದೂರ ದೂರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊಂಟಿದ್ದಾರೆ, ಇವತ್ತು ಧರ್ಮಸ್ಥಳಕ್ಕೆ ಹೊಂಟಿದ್ದಾರೆ, ಮಂಜುನಾಥನ ದರ್ಶನಕ್ಕೆ. ನಾನು ಭೇಟಿಯಾಗಿದ್ರು ನಮ್ಮ ಕ್ಷೇತ್ರದವರು. ಇಷ್ಟು ದೂರ ಹೆಂಗ್ ಬಂದ್ರಿ ಅಂದ್ರೆ, ಸಾಹೇಬ್ರೆ ನೀವು ಫ್ರೀ ಬಸ್ ಮಾಡಿದಿರಿ, ಅದಕ್ಕೆ ನಾವು ಬಂದಿದ್ದೀವಿ, ನಿಮ್ಗೆ ಧನ್ಯವಾದ ಅಂತ ಅಲ್ಲಿ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ. ಈಗ ಆತ್ಮೀಯ ಬಂಧುಗಳೇ, ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ದೇವೆ, ಫ್ರೀ ಕೊಡ್ತಾ ಇದ್ದಾರೆ. ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ 5 ಕಿಲೋ ಅಕ್ಕಿ ಹೆಚ್ಚುವರಿ ಕೊಡ್ತೀವಿ ಅಂತ ಹೇಳಿದ್ದೇವೆ, 5 ಬಿಟ್ಟು ಮತ್ತೆ 10 ಕಿಲೋ. ಇವತ್ತು ಕೇಂದ್ರ ಸರ್ಕಾರ ರಾಜಕೀಯ ದುರುದ್ದೇಶದಿಂದ 5 ಕಿಲೋ ನಾವು ಖರೀದಿ ಮಾಡ್ತೀವಿ ನಿಮ್ಮ ಹತ್ರ ಅಂತೇಳಿ ಕೇಳಿದ್ರು, ಗೋಡೌನ್ ನಲ್ಲಿ ಅಕ್ಕಿ ಇದ್ರು, ಕೊಳಿತಾ ಇದ್ರು. ಇವತ್ತು ಜನವಿರೋಧಿ ಬಿಜೆಪಿಯವರು ಕೇಂದ್ರದವರು ನಮ್ಗೆ ಕೊಟ್ಟಿಲ್ಲ. ಯಾಕೆಂದ್ರೆ ಇವತ್ತು ಅಕ್ಕಿ ಖರೀದಿ ಮಾಡೋದು, ಗೋಧಿ ಖರೀದಿ ಮಾಡೋದು ಕೇಂದ್ರಕ್ಕೆ ಬರ್ತದೆ. ಅವ್ರು ಕೊಟ್ಟಿಲ್ಲ ಅಂತ ಸುಮ್ಮನೆ ಕೂರ್ಲಿಲ್ಲ. 34 ರೂಪಾಯಿ ಕಿಲೋ ಅಕ್ಕಿ ಇವತ್ತು ನಾವು ಖರೀದಿ ಮಾಡದೆ ಬೀಳ್ತಾ ಇತ್ತು. ಆ ದುಡ್ಡು ನೇರವಾಗಿ ನಿಮ್ ಖಾತೆಯಲ್ಲಿ ಜಮಾ ಮಾಡಬೇಕು ಅಂತ ತೀರ್ಮಾನ ಮಾಡಿ ಒಬ್ಬ ವ್ಯಕ್ತಿಗೆ 5 ಕಿಲೋ 34 ಇಂಟು 5 ಅಂದ್ರೆ 170 ರೂಪಾಯಿ. ಇವತ್ತು ನೋಡಿ, ಒಂದು ಮನೆಯಲ್ಲಿ 5 ಜನ ಇದ್ರೆ 850 ರೂಪಾಯಿ, 6 ಜನ ಇದ್ರೆ 1,020 ರೂಪಾಯಿ ಒಂದೊಂದು ಪಡಿತರ ಚೀಟಿಯ ಮುಖ್ಯಸ್ಥರ ಖಾತೆಯಲ್ಲಿ ಪ್ರತಿ ತಿಂಗಳ ಹಣ ಜಮಾ ಆಗ್ತಾ ಇದೆ ಇಲ್ಲಮ್ಮ? ಹತ್ರ ಆಗ್ತಾ ಇದೆ ಇಲ್ಲ? ಎಲ್ಲರಿಗೂ ಸಿಗ್ಲತ್ತವ? ಹೇಗೆ ನೋಡಿ, ಈ ಕೆಲಸ ಬಿಜೆಪಿ ಮಾಡ್ತೇನ್ರಿ? 10 ತಿಂಗಳ ಕೆಳಗೆ ಅವರೇ ಇದ್ರಲ್ಲ, ಅವರು ಕೊಡಬಹುದಾಗಿತ್ತಾರಪ್ಪ. ಈಗ ಅವ್ರ್ಯಾಕೆ ಕೊಟ್ಟಿಲ್ಲ? ಅವ್ರು ಬೋರಿ ಲೂಟಿಯಲ್ಲಿ ಮಗ್ನರಾಗಿದ್ರು, ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿದ್ರು, ಜನಪರ ಜೀವಪರ ಕಳಕಳಿ ಅವ್ರಿಗೆ ಇದ್ದಿಲ್ಲ. ಅದಕ್ಕೆ ನೋಡಿ, ಯುವಕರಿಗೆ ಅವರಂತೂ ಉದ್ಯೋಗ ಕೊಟ್ಟಿಲ್ಲ. ನಾವು ಉದ್ಯೋಗ ಕೊಡಬೇಕು ಅಂತ ಹೇಳಿ ಇವತ್ತು ನಿಮ್ಗೆ ತಯಾರು ಮಾಡಬೇಕು ಅಂತ ಯುವ ನಿಧಿ ಕಾರ್ಯಕ್ರಮ ಹೇಳಿದ್ದೇವೆ. 6 ತಿಂಗಳವರೆಗೆ ಪದವಿ ಮಾಡಿ ಯಾರಿಗೆ ಉದ್ಯೋಗ ಸಿಕ್ಕಿಲ್ಲ ಅಂತವರಿಗೆ ಪ್ರತಿ ತಿಂಗಳ ಪದವೀಧರಿಗೆ 3,000, ಡಿಪ್ಲೊಮಾದವರಿಗೆ 1,500 ರೂಪಾಯಿ ಅವ್ರ ಖಾತೆಯಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳಿದ್ದೇವೆ. ಲಕ್ಷಾಂತರ ಯುವಕರಿಗೆ ಇವತ್ತು ಅದನ್ನು ಯೋಜನೆಯನ್ನು ಅನುಷ್ಠಾನಕ್ಕೆ ತಂದು ಅವ್ರ ಖಾತೆಯಲ್ಲಿ ಹಣ ಜಮಾ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಮ್ಮಲ್ಲಿಗೆ ಹೇಳಿಕೆ ಬಯಸ್ತಾರೆ. ಇದೆಲ್ಲ ಸೇರಿದ್ರೆ ರಾಜ್ಯದ 55,000 ಕೋಟಿ ಪ್ರತಿ ವರ್ಷ ನಿಮಗಾಗಿ ಮೀಸಲಿಕ್ಕಿದ್ದೇವೆ. ಈಗ ಬಿಜೆಪಿಯವರು ಏನ್ ಮಾಡ್ತಾ ಇದ್ದಾರೆ? ನಾವು ಗ್ಯಾರಂಟಿ ಘೋಷಣೆ ಮಾಡಿದ್ದಾಗ ಮಜಾಕ್ ಮಾಡಿದ್ರು, ಅಪಹಾಸ್ಯ ಮಾಡಿದ್ರು. ಇದು ಸುಳ್ಳದರೆ ಬೋಗಸದ ಅಂತಲೇ ಬಹಳ ಜನರಿಗೆ ಭರವಸೆ ಬಂದಿರ್ತೀವಿ. ಈಗ ಜಾರಿ ಮಾಡಿದ್ದೆವು, ಜಾರಿ ಮಾಡಿದ ನಂತರ ನಮ್ ಗ್ಯಾರಂಟಿ ಕಳು ಮಾಡ್ಯಾವ. ಈಗ ಮೋದಿ ಗ್ಯಾರಂಟಿ ಅದ್ರಲ್ಲಿ ಏನೂ ಇಲ್ಲ, ಹೋಗಲ್ ಇದೆ. ಅದಕ್ಕೆ ಅವ್ರಿಗೆ ಏನು ಬರಲ್ಲ. ನಾವು ಮಾಡಿದ್ರು ನಾವು ಮಾಡಿದ್ದೀವಿ, ನಾವು ಕೊಟ್ಟ ಗ್ಯಾರಂಟಿನೇ ಈಗ ಹೇಳ್ತಾ ಇದ್ದಾರೆ. ಅದು ಏನಾದ್ರು ಬೆಲೆ ಇದೆಯಾ? ಅವ್ರ ಗ್ಯಾರಂಟಿ ಬೆಲೆ ಇದೆಯಲ್ಲಮ್ಮ? ಏನ್ರಿ ಅವ್ರ ಗ್ಯಾರಂಟಿ ಬೆಲೆ ಇದೆಯಾ? ಏನಿಲ್ಲ. ಬರೀ ಇವರೆಲ್ಲ ಸುಳ್ಳಿನ ಸರ್ದಾರರು, ಸುಳ್ಳೇ ಮನೆ ದೇವರು, ಅರ್ಥ ಮಾಡಿಕೊಳ್ಳಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಈಗ ಲೋಕಸಭೆ ಚುನಾವಣೆ, ಈ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ನೀವು ಕೇಳಿದ್ರಿ, ನಿಮ್ಗೆ ಅಧಿಕಾರ ಕೊಟ್ರೆ ನೀವೇನ್ ಮಾಡ್ತೀರಿ ಜನರಿಗೆ? ಅದಕ್ಕೆ ನಾವು ಮೊದಲೇ ತಯಾರಿ ಮಾಡ್ಕೊಂಡಿದ್ದೇವೆ. ಮತ್ತೆ ಗ್ಯಾರಂಟಿ ಕಾರ್ಡ್ ಹಂಚ್ತಾ ಇದ್ದೇವೆ. ನೋಡಿರಿ, ಈಗ ಗ್ಯಾರಂಟಿ ಕಾರ್ಡ್ ಕೊಡ್ಲತ್ತಾರೆ ಇಲ್ಲಿ. ಈ ಹೊಸದಾಗಿ ಗ್ಯಾರಂಟಿ ಮುಟ್ಟೋಣ ನಮ್ಮ ಯಾರಿಗಾರ ಮುಟ್ಟಲ್ಲವ್ರು ಬೇರೆ ಫ್ರೆಂಡ್ಸ್ ಅವ್ರಿಗೆ ಎಲ್ಲರಿಗೆ ಮುಟ್ಟಿಸ್ತಾರೆ. ಅರ್ಥ ಆಯ್ತಾ? ಯಾರಿಗೆ ಮುಟ್ಟಲಿಲ್ಲ. ಹೊಸದಾಗಿ ಗ್ಯಾರಂಟಿ ಕೊಡ್ಲತ್ತಾರೆ. ಏನ್ ಗ್ಯಾರಂಟಿ? ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ರಾಹುಲ್ ಗಾಂಧಿ ಅವರು ಸೈನ್ ಮಾಡಿಕೊಟ್ಟಾರೆ ನೋಡಿ. ಇಬ್ಬರದು ಫೋಟೋ ಅವನ ಇಲ್ಲಿ ದೊಡ್ಡದು ಕಾರ್ಡ್ ಅದ, ಮತ್ತು ಕಳಿಸ್ತೇನೆ, ಕಳಿಸ್ತಾರೆ ಸಾಹೇಬ್. ಇವತ್ತು ಏನ್ ಈ ಒಂದು ವೇಳೆ ನೀವೆಲ್ಲರೂ ಕೂಡಿ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಸಾಗರ್ ಖಂಡ್ರೆಗೆ ಮತ ಹಾಕಿ ಗೆಲ್ಲಿಸಿ ರಾಷ್ಟ್ರದಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದರೆ ಗೃಹಲಕ್ಷ್ಮಿ ಮಹಾಲಕ್ಷ್ಮಿ ಯೋಜನೆ ಆಗ್ತದೆ. ಈ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳಾ ನ್ಯಾಯ ಅಂತ ಕರಿತಾ ಇದ್ದೇವೆ, ಪಂಚ ನ್ಯಾಯ.
ಪಂಚ ಗ್ಯಾರಂಟಿ ಅದೇನಪ್ಪಾ ಅಂದ್ರೆ ಮಹಿಳಾ ನ್ಯಾಯದ ಅಂತರ್ಗತದಲ್ಲಿ ಅಡಿಯಲ್ಲಿ ಪ್ರತಿಯೊಂದು ಮಹಿಳೆ ಮುಖ್ಯಸ್ಥೆಗೆ ಪ್ರತಿ ವರ್ಷ ತಿಂಗಳಿಗೆ 8,500 ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಮಾತಾಡ್ತಾರೆ. 1 ಲಕ್ಷ ಬೇಕಿಲ್ಲಮ್ಮ, ಲಖಪತಿ ಆಗ್ಬೇಕೇ ಇಲ್ಲ. ನಿಮ್ಗೆಲ್ಲ ಲಖಪತಿ ಯಾರು ಮಾಡ್ತಾರ? ಕಾಂಗ್ರೆಸ್ ಮಾತ್ರ ಮಾಡ್ತಾರೆ. ಕೇಂದ್ರದ 1 ಲಕ್ಷ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಮ್ದು 24,000. ಎಷ್ಟಾಯ್ತು ಒಟ್ಟಿಗೆ ಪಾರ್ಟಿ ಅವರೇ? 1,24,000. 1,24,000 ರೂಪಾಯಿ ನಿಮ್ ಕೈಯಲ್ಲಿ ಬರ್ತದೆ. ತಿಂಗಳಿಗೆ 10,500 ಅವ್ರಿಗೆ ಬಂದು ನಿಮ್ಗೆಲ್ಲ ಬಂದಾಗೆ ನೀವೇ ಕೊಡ್ತಾರೆ ರೊಕ್ಕ. ನಮ್ಗೇನು ಕೊಡ್ತೀರಿ ತೆರಿಗೆ? ಅವ್ರು ಬಸ್ಸಿಗೆ ಓಡಾಡೋದು, ಬಸ್ಸಿಗೆ ರೊಕ್ಕ ನೀವೇ ಕೊಡ್ತೀರಲ್ಲ. ನಿಮ್ ರೊಕ್ಕ ಉಳಿದು ಇವಾಗ ನೀವು ಚೇಂಜರ ಮಾಡ್ತೀವಿ, ಅವ್ರಿಗೆ ಏನೋ ಮಾಡ್ತೀರಿ, ಸರಿನಾ? ಅದಕ್ಕೆ ಆತ್ಮೀಯರೇ, ಇವತ್ತಿದು ಮಹಿಳಾ ನ್ಯಾಯ, ಯುವ ನ್ಯಾಯ, ಯುವಕರಿಗಾಗಿ ಅವರಿಗೆ ಕೌಶಲ್ಯ ತರಬೇತಿ ಕೊಡಬೇಕು ಅಂತ ಹೇಳಿ ಈತ ಖಾಸಗಿ ಕೈಗಾರಿಕೆ ಇರ್ಬೋದು, ಸರ್ಕಾರಿ ಉದ್ದಿಮೆಗಳಿರ್ಬೋದು, ಅದರಲ್ಲಿ ಯುವಕರು ಪದವಿ ಪಡೆದ ಮೇಲೆ, ತಾಂತ್ರಿಕ ತರಬೇತಿ ಪಡೆದ ಮೇಲೆ ಅವರಿಗೆ ಅಲ್ಲಿ ಉದ್ಯೋಗ ಕೊಟ್ಟು ಅಲ್ಲಿ 1 ವರ್ಷ ತರಬೇತಿ ಕೊಟ್ಟು ಆ ಕಂಪನಿಗಳಿಗೆ ದುಡ್ಡು ಕೊಡೋದಿದೆ, ಇವ್ರಿಗೆ ಸಂಬಳ ಕೊಡೋದಿದೆ, ಸರ್ಕಾರನೇ ಕೊಟ್ಟು 8,500 ತಿಂಗಳಿಗೆ, ವರ್ಷಕ್ಕೆ 1 ಲಕ್ಷ ಕೊಟ್ಟು ಯುವಕರಿಗೆ ಸಬಲೀಕರಣ ಮಾಡುವಂತಹ ವಿಶಿಷ್ಟವಾದಂತಹ ಕಾರ್ಯಕ್ರಮ ಇವತ್ತು ನಾವು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೀವಿ. ನೋಡಿ, ರೈತರಿಗಾಗಿ ಬಿಜೆಪಿ ಕಾರ್ಯಕ್ರಮದಲ್ಲಿ ರೈತರ ಆತ್ಮಹತ್ಯೆ ಬಹಳ ಅದು. ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ರೈತರಿಗೆ 3.5 ಲಕ್ಷ ಕೋಟಿ ಸಾಲ ಇದೆ. ಬಿಜೆಪಿಯವರಿಗೆ ರೈತ ಸಂಘದವರು ಹೋಗಿ ಸಾಲ ಮನ್ನಾ ಮಾಡಿ ಅಂತ ಕೇಳಿದ್ರೆ ಏನ್ ಹೇಳಿದ್ರು? ಸಾಲ ಮನ್ನಾ ಮಾಡಿದ್ರೆ ದೇಶ ದಿವಾಳಿ ಆಗ್ತದೆ. ಆದ್ರೆ ಸಾಲ ಮನ್ನಾ ಯಾರು ಮಾಡಿದ್ರು? ಅದಾನಿ, ಅಂಬಾನಿ, ನೀರವ್ ಮೋದಿ, ವಿಜಯ್ ಮಲ್ಯ ಅಂತವ್ರದ್ದು. ಇವತ್ತು 10 ವರ್ಷದಲ್ಲಿ 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದೆ ಬಿಜೆಪಿ. ಬೆರಳಿಕೆ ಎಷ್ಟು ಉದ್ಯೋಗಪತಿಗಳದು? 20 ಕೋಟಿ ರೈತರಿಗೆ ಏನೂ ಇಲ್ಲ. ಚೊಂಬು ಕೊಟ್ಟಿದ್ದಾರೆ, ಚೊಂಬು. ಅರ್ಥ ಮಾಡ್ಕೋಬೇಕು. ಇಂಥ ಬಿಜೆಪಿಗೆ ರೈತರು ಓಟ್ ಹಾಕ್ಬೇಕಾ? ಓಟ್ ಹಾಕ್ಬೇಕಲ್ಲಮ್ಮ. ಅದಕ್ಕೆ ಆತ್ಮೀಯ ಬಂಧುಗಳೇ, ನಾವು ಅಧಿಕಾರಕ್ಕೆ ಬಂದ ಮೇಲೆ ಈಗ ಜೂನ್ ತಿಂಗಳಲ್ಲಿ ರೈತರ ಸಾಲ ಮನ್ನಾ ಮಾಡ್ತೀವಿ 3 ಲಕ್ಷ ಕೋಟಿ. ರೈತರ ಕೃಷಿ ಉತ್ಪಾದನೆ ಏನಿದೆ, ಆ ಕೃಷಿ ಉತ್ಪಾದನೆಗೆ ತೊಗರಿ ಇದೆ, ಕಡಲೆ ಇದೆ, ಇವತ್ತು ಸೋಯಾಬೀನ್ ಬೆಳಿತೀರಿ, ಕಬ್ಬು ಬೆಳಿತೀರಿ, ಇವೆಲ್ಲಾ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿ ಅದಕ್ಕೆ ಕಾಯ್ದೆ ಮಾಡ್ತೀವಿ. ಈ ಕಾಯ್ದೆ ಇಲ್ಲ. ಈಗ ಬರೀ 10%, 20% ಮಾತ್ರ ತೊಗರಿ ಬೆಲೆ ಇಳಿಕೆ ಆದ್ರೆ ಖರೀದಿ ಮಾಡ್ತಾರೆ, ಬೇರೆ ಎಲ್ಲ ಖರೀದಿ ಮಾಡಲ್ಲ. ಈ ಮುಂದೆ ಕಾಯ್ದೆ ಆಯ್ತು ಅಂದ್ರೆ ನಿಮ್ ಬೆಳೆ ಬೆಳೆದು ನಿಮ್ಮ ತೋಟದಲ್ಲಿ ಹೊಲ ಗದ್ದೆಗಳು ಹಚ್ಚಿಗೆ ಇಟ್ಕೊಂಡು ಕೂತ್ರೆ ಸಾಕು, ಸರ್ಕಾರನೇ ಬರ್ತದೆ, ನಿಮ್ಗೆ ಬೆಲೆ ಕೊಡ್ತದೆ, ನಿಮ್ ಖಾತೆಯಲ್ಲಿ ಹಣ ಜಮಾ ಆಗ್ತದೆ, ನಿಮ್ ಕೃಷಿ ಉತ್ಪಾದನೆ ತಗೊಂಡು ಹೋಗ್ತದೆ, ನಿಮ್ಗೆ ಭದ್ರತೆ ಸಿಗ್ತದೆ, ಯಾರು ಮೋಸ ಮಾಡ್ಲಿಕ್ಕೆ ಆಗಲ್ಲ, ಮಧ್ಯವರ್ತಿಗಳಿರ್ಬೋದು, ವ್ಯಾಪಾರಸ್ಥರಿರ್ಬೋದು. ಹೀಗಾಗಿ ನಿಮ್ಮ ಇವತ್ತು ಅಭಿವೃದ್ಧಿ ಆಗ್ತದೆ, ನಿಮ್ಮ ಉದ್ಧಾರ ಆಗ್ತದೆ, ರೈತರ ಉದ್ಧಾರ ಆಗುವಂತ ಕ್ರಾಂತಿಕಾರಕ ಘೋಷಣೆ ಕಾಂಗ್ರೆಸ್ ಪಕ್ಷ ಮಾಡಿದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾರೆ. ಬೆಳೆ ವಿಮೆ 30 ದಿವಸಗಳ ಒಳಗಾಗಿ ನಿಮ್ಮ ಖಾತೆಯಲ್ಲಿ ಜಮಾ ಮಾಡುವಂತಹ ರೀತಿಯಲ್ಲಿ ಬದಲಾವಣೆ ತರ್ತೀವಿ ಅಂತ ಹೇಳಿದ್ದೇವೆ. ಶ್ರಮಿಕರ ಜೀವನ ಹಸನುಗೊಳಿಸಲಿಕ್ಕೆ ಮನ್ರೇಗಾದಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ನಿಮ್ಮ ಕನಿಷ್ಠ ಕೂಲಿ 400 ರೂಪಾಯಿಗೆ ಏರಿಸ್ತೇವೆ. ಇವತ್ತು ಎಲ್ಲರ ಸಹಭಾಗಿತ್ವ ಆಗಬೇಕು, ಎಲ್ಲರೂ ಪಾಲ್ಗೊಳ್ಳಬೇಕು ಅನ್ನುವಂತಹ ದೃಷ್ಟಿಯಿಂದ ಭಾಗೀದಾರಿಕೆ ಅನ್ನುವಂತಹ ಯೋಜನೆ ಜಾರಿಗೆ ತಂದು ಜಾತಿ ಗಣತಿ ಮಾಡಿ ಸಮಾಜದಲ್ಲಿರುವಂತಹ ಕಟ್ಟ ಕಡೆ ವ್ಯಕ್ತಿ ಅವರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು, ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂತಹ ಕಾರ್ಯಕ್ರಮವನ್ನು ರೂಪಿಸಿದ್ದು ಈ ಘೋಷಣೆ ನಾವು ಮಾಡಿದ್ದೇವೆ. ಇಡೀ ದೇಶದಾದ್ಯಂತ ಚರ್ಚೆ ನಡೀತಾ ಇದೆ. ಇವೆಲ್ಲ ಆಗ್ಬೇಕಲ್ಲ, ಇವೆಲ್ಲ ಆಗ್ಬೇಕಾ ಇಲ್ಲಮ್ಮ? 1 ಲಕ್ಷ ರೂಪಾಯಿ ಬರ್ಬೇಕಾ ಇಲ್ಲ? ಬರ್ಬೇಕು ಅಂದ್ರೆ ಯಾರಿಗೆ ಓಟ್ ಹಾಕ್ಬೇಕು? ಕಾಂಗ್ರೆಸ್ ಚಿಹ್ನೆ ಯಾವ್ದಿದೆ? ಕೈ ಇದೆ, ಗೊತ್ತಿದೆ ನಿಮಗೆ. ಧನ್ಯವಾದ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನೋಡಿ, ನೀವೆಲ್ಲ ಸೇರಿ ಭಗವಂತ ಖೂಬಾಗೆ 10 ವರ್ಷ ಆಯ್ತು MP ಮಾಡಿರಿ.
ಭಗವಂತ ಕುಮಾರ್ ಮುಖ ಯಾರು ನೋಡಿರಿ, ಕೈ ಎತ್ರಿ. ಫಿಸಿಕಲಿ ನೋಡಿರಿ, ಭೇಟಿಯಾಗಿರಿ? ಯಾರು ನೋಡಿರೇನ್ರಿ? ಯಾರು ನೋಡಿಲ್ಲ. ಎಷ್ಟು ಸಲ ಬಂದಿದ್ದಾರೆ? ನಿಮ್ ಕಷ್ಟಕ್ಕೆ ಏನಾದ್ರೂ ಸ್ಪಂದನೆ ಮಾಡಿದಾರ? ಅವ್ರ ಅನುದಾನದಲ್ಲಿ ಭವನಗಳೇನಾದ್ರು ಕೊಟ್ಟಾರ? ಗೋಡೆ ಹೊಡ್ಸ್ಯಾರ? ಕೈಗಾರಿಕೆ ಏನಾದ್ರೂ ಪ್ರಾರಂಭ ಮಾಡಿದಾರ? ಯುವಕರಿಗೆ ಉದ್ಯೋಗ ಕೊಟ್ಟಾರ? ಏನು ಮಾಡಿಲ್ಲ ಈತ ನೋಡಿ ಶೂನ್ಯ ಸಾಧನೆ. ಎಲ್ಲರಿಂದ ತಿರಸ್ಕಾರಗೊಳ್ತಾ ಇದ್ದಾನೆ. ಊರಿಗೆ ಬರ್ಕೊಡ್ತಾ ಇಲ್ಲ ಜನ. ಈಗ ಯಾಕೆ ಮುಖ ತೋರಿಸ್ತಾ ಇದೆಯಪ್ಪ ಅಂತ ಹೇಳ್ತಾ ಇದ್ದಾಳೆ. ಇಲ್ಲೇ ನಮ್ ಕೇಸ್ಕರ್ ಕೂತಾರ. ಇವರೆಲ್ಲ ಹೋದ್ರು ಮನೆಗೆ ಮಾತಾಡಿಲ್ಲ, ದರ್ಪ ತೋರಿಸಿದಾರೆ ಅಂತೇಳಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ಯಾರ. ಸುಮಾರು ಜನ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಇವತ್ತು ಬೀದರ್ ಲೋಕಸಭಾ ಕ್ಷೇತ್ರದ ಜನ ಭಗವಂತ ಖೂಬಾನನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ. ಲೂಟಿ ಹೊಡೆದ್ ಬಿಟ್ಟು ಈತ ಏನೂ ಮಾಡಿಲ್ಲ. ಇದೇ ಚಿತ್ತಾಪುರದಲ್ಲಿ ಕಲ್ಲು ಗಣಿಗಾರಿಕೆ ಮಾಡ್ತೇನೆ ಅಂತ ತಗೊಂಡು ಅಕ್ರಮ ಗಣಿಗಾರಿಕೆ ಮಾಡಿ ಸರ್ಕಾರಿ ಹಣ ಲೂಟಿ ಹೊಡೆದು ಕೋಟ್ಯಾಂತರ ರೂಪಾಯಿ ಸರ್ಕಾರಿ ಹಣ ಕಬಳಿಸಿದ್ದು ದಾಖಲೆ ಮೊನ್ನೆ ಬಹಿರಂಗ ಆಗಿದೆ. ನೋಡಿ, ಬಿಜೆಪಿ ಎಂತೆಂತವ್ರಿಗೆ ಮಂತ್ರಿ ಮಾಡ್ತಾರೆ, ಎಂತೆಂತವ್ರಿಗೆ ಟಿಕೆಟ್ ಕೊಡ್ತಾರೆ. ಎಲ್ಲ ಕಳೆದು ಒಂದ್ ಕಡೆ ಈ ರೀತಿ ಉದಾಹರಣೆ ಇದೆ, ದಾಖಲೆ ಕೊಟ್ಟು ಹೇಳ್ತೀನಿ. ಆ ರೀತಿಯಲ್ಲಿ ನೋಡಿ, ಈತ ಬರೀ ಮೋಸ ಮಾಡುವಂತದ್ದು ಬಿಟ್ರೆ ಏನೂ ಸಾಧನೆ ಇಲ್ಲ. ಈತನ ಕಾರ್ಯಕಾಲದಲ್ಲಿ ಇವರ ಅಹಂಕಾರದಿಂದ, ದುರ್ವರ್ತನೆಯಿಂದ ಬೀದರ್ನಲ್ಲಿರುವಂತಹ ಕೃಷಿ ಆಧಾರಿತ ಕಾರ್ಖಾನೆ ಬಂದಾಯ್ತು, ಬಡವರಿಗೆ ಕೊಡುವಂತಹ ಕಾರ್ಯಕ್ರಮಗಳು ಬಂದಾದವು. ಇಂಥ ಜನ ವಿರೋಧಿ, ರೈತ ವಿರೋಧಿ, ಬಡವರ ವಿರೋಧಿ ಭಗವಂತ ಖೂಬಾಗೆ ಮತ ಹಾಕ್ಬೇಕಾ? ಭಗವಂತ ಖೂಬಾನ್ ಇದು ಕೊನೆಯ ಚುನಾವಣೆ ಇದೆ, ಮುಂದೆ ಏನೂ ಆಗೋದಿಲ್ಲ. ಇವತ್ತು ಸೋಲಿನ ಭೀತಿಯಿಂದ, ಹತಾಶ ಮನೋಭಾವನೆಯಿಂದ ಏನೇನೋ ಹೇಳಿಕೆಗಳು ಕೊಡ್ತಾ ಓಡಾಡ್ತಾ ಇದ್ದಾರೆ. ಯಾರದ್ದು ಬೆಂಬಲ ಇಲ್ಲ, ಸ್ವಪಕ್ಷೀಯರಿಂದಲೇ ತಿರಸ್ಕೃತಗೊಂಡು ಅವರಿಂದಲೇ ಎಲ್ಲಾ ಕಡೆ ಅವಮಾನ ಆಗ್ತಾ ಇದೆ. ಆದ್ರೂ ನಾಚಿಕೆ, ಮಾನ ಮರ್ಯಾದೆ ಇಲ್ಲ ಈತನಿಗೆ. ಸಿಕ್ಕಾಪಟ್ಟೆ ಬರೀ ಬಂದು ನಮ್ಮನ್ನು ತೆಗೆದುದು ಮಾತ್ರ ನಡೀತಾ ಇದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಆದನಿಬ್ಬರಿಗಾದವರು ಸಾವಿರಾರು ಸಂಖ್ಯೆ ಸೇರಿದಿರಿ. ಬಿ ಆರ್ ಪಾಟೀಲ್ ಸಾಹೇಬರ ಕಾಂಗ್ರೆಸ್ನ ಅಭಿಮಾನಿಗಳಿದ್ದೀರಿ. ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ. ಅವರ ಗೌರವದ ಪ್ರಶ್ನೆ ಇದೆ. ನಾವೆಲ್ಲ ಸೇರಿ ಅವರ ಕೈ ಬಲಪಡಿಸಬೇಕಲ್ಲ, ಸಿದ್ದರಾಮಯ್ಯನವರ ಕೈ ಬಲಪಡಿಸಬೇಕಲ್ಲ, ಅದಕ್ಕೆ ಬಿ ಆರ್ ಪಾಟೀಲ್ ಸಾಹೇಬರ ಕೈ ಬಲಪಡಿಸಬೇಕಲ್ಲ. ನೀವೆಲ್ಲ ಈಗ ನಮ್ಮ ಕೈ ಬಲಪಡಿಸಿದ್ರೆ ನಾನು ಸಂಜು ಸಂಪುಟದಲ್ಲಿದ್ದೇನೆ. ಅವರು ಮುಖ್ಯಮಂತ್ರಿಯವರಿಗೆ ಸಲಹೆಗಾರರಾಗಿದ್ದಾರೆ. ರಾಜಶೇಖರ್ ಪಾಟೀಲ್ ಅವರು ಪ್ರಭಾವಿ ನಾಯಕರಾಗಿದ್ದಾರೆ. ಈ ಭಾಗದ ಏನಾದರೂ ಸಮಸ್ಯೆ ಬಂದಾಗ ಅದನ್ನು ಪ್ರತಿಪಾದನೆ ಮಾಡಿ ಮುಖ್ಯಮಂತ್ರಿಯವರ ಹತ್ರ ತೆಗೆದುಕೊಂಡು ಹೋಗಿ ಅವರಿಗೆ ಕೈ ಹಿಡಿದು, ಇದು ನಮ್ಮ ಭಾಗದ ನಮಗೆ ಬೆಂಬಲಿಗರ ಕೆಲಸ ಇದೆ, ನೀರಾವರಿ ಯೋಜನೆ ಇದೆ, ಇಲ್ಲಿ ವಿದ್ಯುತ್ ಕೊಡಬೇಕಾಗಿದೆ. ಈಗಾಗಲೇ ಹೇಳಿದ್ರು ಪಾಟೀಲ್ರು, ಇವತ್ತು ರಾತ್ರಿ ಭೀಮಾ ಏತ ನೀರಾವರಿ ಯೋಜನೆ ಪೂರ್ತಿ ಮಾಡಬೇಕಾಗಿದೆ. ಬಿ ಆರ್ ಪಾಟೀಲ್ ಸಾಹೇಬ್ ರಸ್ತೆ ಅಭಿವೃದ್ಧಿ ಮಾಡೋ ಬಗ್ಗೆ ಹೇಳಿದ್ದಾರೆ. ಇನ್ನು ಅನೇಕ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಿದ್ದಾವೆ. ಇವೆಲ್ಲ ಮಾಡಬೇಕು ಅಂದ್ರೆ ನೀವು ಬಿ ಆರ್ ಪಾಟೀಲ್ ಸಾಹೇಬ್ಗೆ ಶಕ್ತಿ ಕೊಡಬೇಕಲ್ಲ. ಶಕ್ತಿ ಕೊಡಬೇಕು ಅಂದ್ರೆ ಮಾದನ್ ಇಪ್ಪರ್ಗಾದಲ್ಲಿ ಕಾಂಗ್ರೆಸ್ಗೆ ಬಹುಮತ ಬರಬೇಕಲ್ಲ. ಬಹುಮತ ಕೊಡ್ತೀರಾ? ಕಾಂಗ್ರೆಸ್ಗೆ ಬಹುಮತ ಕೊಡ್ತೀರಲ್ಲಮ್ಮ? ಕೊಡ್ತೀರಾ? ನೀವು ಕಾಂಗ್ರೆಸ್ಗೆ ಬಹುಮತ ತಂದು ಕೊಡಿ. ಇವತ್ತೇನು ಭೀಮಾ ನೀರಾವರಿ ಯೋಜನೆ ಇರ್ಬೋದು, ವಿದ್ಯುತ್ ಗುಣಮಟ್ಟದ ವಿದ್ಯುತ್ ಕೊಡುವಂತದ್ದಿರ್ಬೋದು, ಸರಬರಾಜು ಮಾಡುವಂತದ್ದು, ಈ ತರ ಏನೇ ಕೆಲಸಗಳಿದ್ರು ಬಿ ಆರ್ ಪಾಟೀಲ್ ಸಾಹೇಬ್ ಜೊತೆಯಲ್ಲಿ ನಾವು ಇರ್ತೀವಿ. ಮತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಾಗರ್ ಕಂಡ್ರೆ ಈಗ ಏನೇನೋ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಸಣ್ಣ ವಯಸ್ಸಿನವ್ರ, ಕಿರಿಯ ವಯಸ್ಸಿನವ್ರ, ಅರೆ ಕಿರಿಯ ವಯಸ್ಸಿನವರು ಇವತ್ತು ಬಾಹ್ಯಾಕಾಶಕ್ಕೆ ಹೋಗ್ತಾ ಇದ್ದಾರೆ. ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಿದ್ದಾರೆ. ಇವತ್ತು ಬಾರ್ಡರ್ ಅಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ಸುರಕ್ಷತೆ ಕೆಲಸ ಮಾಡ್ತಾ ಇದ್ದಾರೆ. IAS IPS ಆಗಿ ಜಿಲ್ಲೆಯನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸಾಗರ್ ಕಂಡ್ರೆ ಒಬ್ಬ ದೂರದರ್ಶಿತ್ವದ ಯುವಕ. ಇವತ್ತು ಯುವಕರಿಗೆ ಕೊಟ್ರೆ ಹೊಸ ಚಿಂತನೆ ಬರ್ತದೆ, ಹೊಸ ಆಲೋಚನೆ ಬರ್ತದೆ, ಹೊಸ ಯೋಜನೆಗಳು ಬರ್ತವೆ. ಇವತ್ತು ಏನ್ ಬದಲಾವಣೆ ನೋಡ್ತಾ ಇದ್ದೀವಿ, ಅದರಲ್ಲಿ ಇವತ್ತು ಸುಮಾರು 25% 18ರಿಂದ 30 ವರ್ಷದ ಒಳಗಿನ ಯುವಕರಿದ್ದಾರೆ. ಅರ್ಥ ಮಾಡಿಕೊಳ್ಳಿ, ಅವರಿಗೆ ಒಂದು ಪ್ರತಿನಿಧಿತ್ವ ಕೊಟ್ಟಂಗ ಆಗ್ತದೆ. ಆ ಕಾರಣಕ್ಕಾಗಿ ವರಿಷ್ಠರು
ಸಾಗರ್ ಖಂಡ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ವಿನಾ ಈಶ್ವರ್ ಖಂಡ್ರೆ ಸುಪುತ್ರ ಅಂತ ಕೊಟ್ಟಿಲ್ಲ, ನೆನಪಿರ್ಲಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ನೀವೆಲ್ಲರೂ ಬರುವ 7ನೇ ತಾರೀಕಿಗೆ ಬಹಳ ಮಹತ್ವ. ಉರಿ ಬಿಸಿಲಿದೆ. ಎಲ್ಲಿ ನಮ್ಮ ತಂದೆ ತಾಯಿಗಳು ಕರ್ಕೊಂಡು ಹೋಗೋಣ, ಎಲ್ಲಿ ಮಹಿಳೆಯರಿಗೆ ಕರ್ಕೊಂಡು ಹೋಗೋಣ ಅಂತ ಮನೆಯಲ್ಲಿ ಕೂಡ್ಲಿಕ್ಕೆ ಹೋಗಬೇಡಿ. ಮತದಾನ ನಿಮ್ಮ ಹಕ್ಕು. ಒಂದೊಂದು ಮತವು ನಿಮ್ಮ ಭವಿಷ್ಯ ಇವತ್ತು ರೂಪಿಸುವಂತದ್ದಿದೆ. ಅದಕ್ಕೆ ಒಂದು ಮತ ಬಿಡದೆ ನಿಮ್ಮ ಪರಿವಾರದ, ನಿಮ್ಮ ಸ್ನೇಹಿತರ, ನಿಮ್ಮ ನೆಂಟರಿಷ್ಟರ ಮತಗಳು ಸುತ್ತಮುತ್ತ ಎಲ್ಲೇ ಇದ್ರು ಅವರೆಲ್ಲರಿಗೆ ಆಹ್ವಾನ ಮಾಡಿ ಬೆಳಿಗ್ಗೆ 7 ಗಂಟೆಗೆ ತಯಾರಾಗಿ 10 ಗಂಟೆ ಒಳಗಾಗಿ ಯಾರು ಸಾಲಲ್ಲಿ ನಿಲ್ಬೇಕು ಅಂತ ವಿಚಾರ ಮಾಡಬೇಡಿ. 10-11 ಗಂಟೆ ಒಳಗಾಗಿ ಇನ್ನಷ್ಟು ಬಿಸಿಲು ಇರೋದಿಲ್ಲ. ನೀವು ನಿಮ್ಮವರೆಲ್ಲರನ್ನು ಕರೆದುಕೊಂಡು ಹೋಗಿ ಮತಗಟ್ಟೆಗೆ. ನಮ್ಮ ಕಾರ್ಯಕರ್ತರಿಗೆ ವಿನಂತಿ ಇದೆ, ಅವತ್ತು ಬೂತ್ ನಲ್ಲಿ 6 ಗಂಟೆಯಿಂದ ಮತದಾನ ಏನು ನಮ್ಮ ಮತಪೆಟ್ಟಿಗೆ ಇದೆ, ಮತಪೆಟ್ಟಿಗೆ ಕ್ಲೋಸ್ ಆಗುವವರೆಗೆ, ಇವತ್ತು ಮತದಾನ ಪೂರ್ಣಗೊಳ್ಳುವವರೆಗೆ ನೀವು ಅಲ್ಲೇ ಇರಬೇಕು. ನಾವೇನ್ ಬೂತ್ ಸಮಿತಿಗಳು ಮಾಡಿದ್ದೇವೆ, ನಿಮ್ಮ ಮೇಲೆ ವಿಶ್ವಾಸ ಇದೆ, ಎಲ್ಲಾ ಬೂತ್ಗಳಲ್ಲಿ ಇರಬೇಕು. ಇದ್ದು 17C ಫಾರ್ಮ್ ಸೈನ್ ಮಾಡಿದ್ದು ಪೋಲಿಂಗ್ ಏಜೆಂಟ್ ತಗೊಂಡು ಎಲ್ಲರಿಗೆ ಕರ್ಕೊಂಡು ಹೋಗಿ ಅವರಿಗೆ ಜಾಗೃತಿ ಮೂಡಿಸಿ ಮತದಾನ ಮಾಡಿಸಬೇಕು. ಇವತ್ತು ಎಲ್ಲಾ ಕಡೆ ಕಾಂಗ್ರೆಸ್ ಪಕ್ಷದ ಅಲೆ ಇದೆ. ಬಿಜೆಪಿಯವರು ಭಯಭೀತರಾಗಿದ್ದಾರೆ, ಅಧಿಕಾರ ಹೋಯ್ತದೆ ಅಂತೇಳಿ ಹೇಳಿ. ಅವ್ರು ಏನೇ ಆದ್ರೂ ಹೋಗೇ ಹೋಗ್ತದೆ ಅವರ ಅಧಿಕಾರ. ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರ್ತದೆ. ಹೀಗಾಗಿ ನಿರ್ಲಕ್ಷ್ಯ ಮಾಡಬೇಡಿ. ಅವರು ವಾಮ ಮಾರ್ಗದಿಂದ ಕುಸಲಾಯಿಸಿ ಇವತ್ತು ಮಹಿಳೆಯರಿಗೆ ಆ ಕಡೆ ಈ ಕಡೆ ನಮ್ಮ ಮತದಾರರಿಗೆ ಮತದಾನ ಕೇಂದ್ರಕ್ಕೆ ಬರದ ಹಾಗೆ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಂದ್ರೆ ದಾರಿ ತಪ್ಪಿಸುವ ಪ್ರಯತ್ನ ಮಾಡ್ತಾರೆ. ಅದ್ರ ಬಗ್ಗೆ ಎಚ್ಚರ ವಹಿಸಿ ಪ್ರತಿಯೊಬ್ಬರಿಗೂ ತಾವು ಮತದಾನ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿ ಹೆಚ್ಚಿನ ಮತದಾನ ಮಾಡಿಸಬೇಕು ಅಂತ ವಿನಂತಿ ಮಾಡಿ 7ನೇ ತಾರೀಕಿಗೆ ಸಾಗರ್ ಖಂಡ್ರೆ ಅವರ ಕ್ರಮಾಂಕ ಸಂಖ್ಯೆ 3 ಇದೆ. ಏನಿದೆ? 3 ಇದೆ. 3ನೇ ಕ್ರಮಾಂಕ ಸಂಖ್ಯೆ ಮೇಲೆ ಬಟನ್ ಒತ್ತಿ ಸಾಗರ್ ಖಂಡ್ರೆಗೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಸಾಗರ್ ಖಂಡ್ರೆ ನಿಮ್ಮ ಧ್ವನಿಯಾಗಿ ಲೋಕಸಭೆಯಲ್ಲಿ 24/7 ನಿಮ್ಮ ಸೇವೆ ಮಾಡಲಿಕ್ಕೆ ಸದಾ ಸಿದ್ಧರಾಗಿರ್ತಾರೆ ಅಂತ ಹೇಳಿ ಆಶ್ವಾಸನೆಯನ್ನು ಕೊಟ್ಟು ಇಲ್ಲಿ ಮಾದನಿಪ್ಪರ್ಗಾದಲ್ಲಿ ಎಲ್ಲಾ ಕಾಂಗ್ರೆಸ್ ಮುಖಂಡರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಸಭೆ ಆಯೋಜನೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ BR ಪಾಟೀಲ್ ಸಾಹೇಬರಿಗೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ರೈತರ ಹೊಲ ರಸ್ತೆ ಏನಿದಾವಲ್ಲ, ಸಾಗರ್ MP ಆದ್ಮೇಲೆ MP ವ್ಯಾಪ್ತಿಯಲ್ಲಿ ಬರುವಂತ ರೈತರಿಗೆ ನಮ್ಮ ಹೊಲ, ನಮ್ಮ ದಾರಿ, ನಮ್ಮ ಪ್ರತಿಯೊಂದು ಹೊಲಕ್ಕೆ ದಾರಿ ಮಾಡಿಕೊಡುವಂತದಕ್ಕೆ ಅದಕ್ಕೆ ಬೇಕಾಗುವಷ್ಟು ಅನುದಾನ ಒದಗಿಸಿ BR ಪಾಟೀಲ್ ಸಾಗರ ನೇತೃತ್ವದಲ್ಲಿ ಎಲ್ಲಾ ಕಡೆ ದಾರಿ ಮಾಡಿಸಿಕೊಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಮತ್ತೊಮ್ಮೆ ನಿಮ್ಮಲ್ಲಿ ವಂದಿಸಿ 2 ಮಾತು ಮುಗಿಸ್ತಾನೆ. ಜೈ